ಜಿಂಕೆಗಳಲ್ಲಿ ನಾನು ತುಂಬ ಅಬ್ಸರ್ವ್ ಮಾಡಿರೋದು ಈ ಕಾಲು ಕೊಡೋದು. ಇವು ಕೂಗೋದೆಲ್ಲ ನಾವು ತುಂಬ ನೋಡಿದ್ದೀನಿ. ಯಾರೋ ಬಂದರೆ, ಹುಲಿ ಬಂದರೆ ಅದು ಹೇಗೆ ಇನ್ಫಾರ್ಮೇಷನ್ ಕೊಡುತ್ತೆ, ಕರೆಯುತ್ತೆ ಅಂದರೆ ಕಮ್ಯುನಿಕೇಷನ್ ಹೇಗೆ ಸರ್ ಇದ್ರ ಮಂಗ? ಕಮ್ಯುನಿಕೇಷನಲ್ಲಿ ಇದು 2-3 ಥರ ಕಮ್ಯುನಿಕೇಷನ್ ಮಾಡುತ್ತೆ. ಒಂದು ಕಾಲ್ ಕೊಟ್ಟು ಕಮ್ಯುನಿಕೇಟ್ ಮಾಡುತ್ತೆ, ಇನ್ನೊಂದು ಟಚ್ ಮಾಡಿ ಟ್ಯಾಕ್ಟೈಲ್ ಅಂತ ಹೇಳ್ತೀವಿ. ಮತ್ತು ನೀವು ಟ್ಯಾಕ್ಟೈಲ್ ಅಂದರೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ಗ್ರೂಮಿಂಗ್ ಅಂತ ಹೇಳ್ತೀವಿ. ನಾವು ಏನು ನೋಡೋದು ಅಂತ ಹೇಳ್ತೀವಲ್ಲ, ಗ್ರೂಮಿಂಗ್ ಇಸ್ ಎ ಸೋಷಿಯಲ್ ಬಿಹೇವಿಯರ್. ಸೋಷಲಲ್ಲಿ ಏನಾಗುತ್ತೆ, ಒಂದು ಟಿಕ್ಸ್ನ ಮತ್ತು ಮೈಟ್ಸ್ನ ಹುಳಗಳನ್ನ ತೆಗಿಯೋಂಥದ್ದು ಕೆಲಸನೂ ಮಾಡ್ತವೆ. ಇನ್ನೊಂದು ತನ್ನ ಇದು ಟ್ರೂಪ್ನ ತುಂಬ ಸೋಷಲಿ ಬಾಂಡಾಗಿ ಇಟ್ಕೊಳ್ಳೋಂಥದ್ದು. ಈ ಕಮ್ಯುನಿಕೇಶನ್ಸ್ ಇದು ಬಿಟ್ವೀನ್ ದ ಅನ್ಯೂನ್ಯತೆ ಜಾಸ್ತಿ ಐತೆ ಅಂತ ಅನ್ಕೊಳ್ಬೋದು ನಾವು, ಯಾವಾಗ ಏನ್ ತೆಗಿತಾ ಇರೋದು. ಹೌದು. ಅಂದ್ರೆ ಅದು ಬರೀ ಏನೊಂದೇ ತೆಗೆಯೋದಲ್ಲ, ಸೋಷಿಯಲ್ ಗ್ರೂಮಿಂಗ್ ಮಾಡ್ತಾ ಇರ್ತವೆ, ಮತ್ತೆ ರೆಸ್ಪೆಕ್ಟ್ ತೋರಿಸ್ತಾ ಇರ್ತವೆ. ಇವೆಲ್ಲ ಆಗೋಂಥದ್ದು ಒಂದು ಟ್ಯಾಕ್ಟೈಲ್ ಅಲ್ಲಿ. ಇನ್ನೊಂದು ಕಾಲಲ್ಲಿ ಬಹಳ ಇಂಪಾರ್ಟೆಂಟ್ ಅಂತಂದ್ರೆ ನಮ್ಮಲ್ಲಿ ಇದನ್ನ ನಾವು ಆಂಟಿಪ್ರಿಡೇಟರಿ ಸ್ಟ್ರಾಟಜೀಸ್ ಅಂತ ಹೇಳ್ತೀವಿ. ಯಾಕೆಂದ್ರೆ ಒಂದು ಕೋತಿಗಳು ಮರ ಹತ್ತಿ ಕೂತಿರ್ತವೆ, ಅಥವಾ ಲಂಗೂರುಗಳು ಮರ ಹತ್ತಿ ಕೂತಿರ್ತವೆ, ಹುಲಿ ಅಥವಾ ಚಿರತೆ ಅಥವಾ ಕಾಡ್ನಾಯಿಗಳು ಬಂದಾಗ ಏನು ಮಾಡ್ತವೆ, ತನ್ನ ಕಮ್ಯುನಿಟಿ, ತನ್ನ ಟ್ರೂಪ್ ಮೆಂಬರ್ಸ್ನ ಅಲರ್ಟ್ ಮಾಡೋಕ್ಕೆ ಇನ್ನೊಂದು ಟೈಗರ್ ಗೊತ್ತಾ, ಅದ್ರ ಪ್ರಿಡೇಟರ್ಗೆ ಹೇಳ್ತಾ ಇರೋದು, ನಾನು ನಿನ್ನ ನೋಡಿದ್ದೀನಿ, ಹೊರಗಡೆ ಎದ್ದು ಬಾ ಅಂತ. ಒಂದು ಟೈಗರ್ ಅವಾಗ ಏನಾಗುತ್ತೆ ಅಂದ್ರೆ ಶೇಮ್ ಆಗುತ್ತೆ, ಅಯ್ಯೋ ನನ್ನ ನೋಡ್ಬಿಟ್ಟಿದ್ದಾರೆ, ನಾನು ಔಸ್ಕೊಂಡಿರೋದು ಇನ್ನೂ ನಾನು ಔಸ್ಕೊಂಡಿದ್ದೀನಿ ಅನ್ನೋದು ಎಲ್ಲರಿಗೂ ಗೊತ್ತಾಗ್ಬಿಟ್ಟಿದೆ ಅಂತ. ಒಂದು ಈ ಟೈಮಲ್ಲಿ ಏನಾಗುತ್ತೆ, ಬೇರೆ ಕಮ್ಯುನಿಟಿ ಅಂದ್ರೆ ಜಿಂಕೆಗಳಾಗಿರ್ಬೋದು, ಕಾಟಿ ಕಡವೆಗಳಾಗಿರ್ಬೋದು, ಎಲ್ಲದನ್ನೂ ಅಲರ್ಟ್ ಆಗ್ತವೆ. ಒಂದ್ಸಲಿ ಅಲರ್ಟ್ ಆಗ್ಬಿಟ್ರೆ ಜಿಂಕೆಗಳಿಗೆ ಎಲ್ಲರಿಗೂ ಅಲರ್ಟ್ ಆಗ್ಬಿಟ್ರೆ ಇದನ್ನ ಬೇಟೆ ಆಡ್ಲಿಕ್ಕೆ ಆಗಲ್ಲ. ಇದು ಮೇಜರ್ ಆಗಿ ಇದರಲ್ಲಾಗಂತ ಒಂದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಅಂತ ನಾವು ಹೇಳ್ಬೋದು. ಪ್ರಕೃತಿಯ ಕೊಡುಗೆ, ಆಯುರ್ವೇದ ಗಿಡ ಮೂಲಿಕೆಗಳ ಶಕ್ತಿ, ಅತ್ಯಾಧುನಿಕ ತಂತ್ರಜ್ಞಾನ, ಪಾರಂಪರಿಕ ವೈದ್ಯರು ಹಾಗೂ ವಿಜ್ಞಾನಿಗಳ ಸಂಯೋಜನೆಯಿಂದ ತಯಾರಾದ ಅಮೃತ್ ನೋನಿ ಆರ್ಥೋಪ್ಲಸ್ ಮಂಡಿ ನೋವು, ಸೊಂಟ ನೋವು, ಬೆನ್ನು ನೋವಿಗೆ ಹೆಚ್ಚು ಪರಿಣಾಮಕಾರಿ ದಿವ್ಯೌಷಧವಾಗಿದೆ. ಇಂದು ಲಕ್ಷಾಂತರ ಜನರು ಆರ್ಥೋಪ್ಲಸ್ ಬಳಸಿ ನೋವುರಹಿತ ಜೀವನವನ್ನ ನಡೆಸುತ್ತಿದ್ದಾರೆ. ಕೋತಿಗಳಲ್ಲಿ ಮತ್ತೆ ನಮ್ಮ ಬೇರೆ ಬೇರೆ ಅರ್ಬಿವರ್ಸ್ಗಳಲ್ಲಿ ಆಗಂಥದ್ದು. ಇದಲ್ದೇನೆ ಬೇರೆ ಕೋತಿಗಳಿಗೆ ಒಂದು ಮೆಸೇಜ್ ಕೊಡೋಂಥದ್ದು, ಕಾಲಲ್ಲಿ ಅಗ್ರೆಷನ್ ತೋರಿಸೋಂಥದ್ದು, ಎಜಿಟೇಟ್ ಮಾಡೋಂಥದ್ದು. ಮತ್ತೆ ಇನ್ನೊಂದು ಮರಿಗಳು ನಾನು ಕಷ್ಟದಲ್ಲಿದ್ದೀನಿ ಅಂತ ತಾಯಿಗೆ ಹೇಳ್ಕೊಳ್ಳೋದಾಗಿರ್ಬೋದು, ಅಥವಾ ಬೇರೆ ಟ್ರೂಪ್ ಮೆಂಬರ್ಸ್ಗಳಿಗೆ ಹೇಳ್ಕೊಳ್ಳೋದು, ಆ ಕಾಲೇ ಬೇರೆ ಥರ ಇರುತ್ತೆ. ಹೌದಾ? ಮತ್ತೆ ವೈಲ್ಡ್ ಡಾಗ್ಸ್ಗಳನ್ನ ನೋಡಿದಾಗಲೇ ಬೇರೆ ಥರ ಕಾಲ್ ಕೊಡ್ತವೆ, ಲೆಪರ್ಡ್ಸ್ಗಳನ್ನ ನೋಡಿದಾಗಲೇ ಬೇರೆ ಥರ ಕಾಲ್ ಕೊಡ್ತವೆ. ಲೆಪರ್ಡ್ಸ್ ಮೇಜರ್ ಪ್ರಿಡೇಟರ್ ಇದಕ್ಕೆ, ಮರ ಹತ್ತಿ ಹಿಡಿಬಲ್ಲ ಅಂತ ಒಂದು ಪ್ರಿಡೇಟರ್. ಅದಕ್ಕೆ ಫಸ್ಟ್ ಕಾಲ್ ಕೊಡೋದಕ್ಕಿಂತ ಫಸ್ಟ್ ಬೇಗ ಮರ ಹತ್ಬಿಟ್ಟು ಜೋರ್ ಲೌಡ್ ಕಾಲ್ ಕೊಡ್ತವೆ, ಚಿರ್ಪ್ ಮಾಡ್ತವೆ, ಅಳ್ತವೆ, ಆತರ. ಬಟ್ ಭಯ ಇರುತ್ತಾ ಸರ್? ಯಾಕಂದ್ರೆ ಭಯ ಇರುತ್ತೆ, ತಪ್ಪಿಸ್ಕೊಳ್ಳೋ ಚಾನ್ಸಸ್ ತುಂಬಾ ಜಾಸ್ತಿನೇ ಇರುತ್ತಲ್ವಾ ಅಂತ. ತಪ್ಪಿಸ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಬಟ್ ಇದು ಏನ್ ಸ್ಟ್ರಾಟಜಿ ಮಾಡ್ತವೆ ಅಂದ್ರೆ, ನೈಟ್ ಟೈಮಲ್ಲಿ ಕೋತಿಗಳಿಗೆ ಕಣ್ ಕಾಣಲ್ಲ. ಹೌದಾ? ಲೈಕ್ ನಮ್ಮ ತರ ನಾವು ನೈಟ್ ಟೈಮಲ್ಲಿ ವಿತೌಟ್ ಫಿಸಿಕಲ್ ಇದು ಸಪೋರ್ಟ್ ಕಾಣಲ್ಲ, ಎಕ್ಸ್ಟರ್ನಲ್ ಲೈಟ್ ಕಾಣಲ್ಲ. ಆ ಇದ್ರಲ್ಲಿ ಏನ್ ಮಾಡ್ತವೆ, ಮರ ಹತ್ಬಿಟ್ಟು ಇದನ್ನ ಇದಕ್ಕೆ ಅವಾಯ್ಡ್ ಮಾಡ್ಲಿಕ್ಕೆ ಏನ್ ಮಾಡ್ತವೆ, ತುಂಬಾ ತುದಿಯಲ್ಲಿ ಕೂರ್ತವೆ. ಆದ್ರೂ ಇದು ಲೆಪರ್ಡ್ಸ್ಗಳು ಹೋಗಿ ಬಾನೆಟ್ ಮ್ಯಾಕ್ಯಾಕ್ಸು ಅಥವಾ ಲಂಗೂರ್ಸ್ನ ಹಿಡಿದ್ಬಿಡುತ್ತೆ. ಇದು ಮೇಜರ್ ನಮ್ಮನ್ನ ಕಂಟ್ರೋಲ್ ಮಾಡೋದು, ಇದ್ರ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದು ನಮ್ಮ ಲೆಪರ್ಡ್ಸ್ಗಳೇ, ಚಿರತೆಗಳೇ ಇದ್ರ ಪಾಪ್ಯುಲೇಷನ್ ಕಂಟ್ರೋಲ್ ಮಾಡೋದು. ಮತ್ತೆ ನೆಕ್ಸ್ಟ್ ಇನ್ನೊಂದು ಕಾಲ್ ಬಂತು ಅಂದ್ರೆ, ಈ ವೈಲ್ಡ್ ಡಾಗ್ಸ್ಗಳಿಗೆ ಕಾಲ್ ಕೊಡೋದು ತುಂಬಾ ಲೌಡ್ ಕಾಲ್ ಕೊಡ್ತವೆ. ಯಾಕಂದ್ರೆ ವೈಲ್ಡ್ ಡಾಗ್ಸ್ ತುಂಬಾ ಫಾಸ್ಟ್, ತುಂಬಾ ಗ್ರೂಪಲ್ಲಿ ಅಂಟ್ ಮಾಡುತ್ತೆ. ಯಾರಾದ್ರೂ ಕೆಳಗಡೆ ಒಬ್ರಿದ್ರು ಅದನ್ನ ತಪ್ಪಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ. ಅವಾಗ ಏನ್ ಮಾಡ್ತವೆ, ತುಂಬಾ ಫಸ್ಟ್ ಮರ ಹತ್ತಕ್ಕೆ ಸ್ಟಾರ್ಟ್ ಮಾಡ್ತವೆ, ಕಾಲ್ ಕೊಡ್ತವೆ. ಆಮೇಲೆ ನಾಯಿ ಬೊಗ್ಲದಂಗೆ ಅಷ್ಟು ಜೋರಾಗಿ ಕರ್ಕಶವಾಗಿ ಒಂದು ಕಿರ್ಸ್ತವೆ. ಯಾಕಂದ್ರೆ ಅದು ಇರಿಟೇಟ್ ಮಾಡ್ತಿರುತ್ತೆ, ಆ ವೈಲ್ಡ್ ಡಾಗ್ಸ್ಗಳಿಗೆ ಇರಿಟೇಟ್ ಮಾಡೋ ಅಂತ ಒಂದು ಕ್ಯಾರೆಕ್ಟರ್. ತುಂಬಾ ಲಾಂಗ್, ತುಂಬಾ ಲೌಡ್ ಕಾಲ್ ಅಂತ ಹೇಳ್ಬೋದು ಅದನ್ನು ನಾವು. ಇದಿಷ್ಟು ಕಮ್ಯುನಿಕೇಶನ್ ಅಲ್ಲಿ ಆಗೋಂಥದ್ದು. ಇನ್ನೊಂದು ಫಿಸಿಕಲ್ ಕಮ್ಯುನಿಕೇಶನ್ಸ್ ಅಂತ ಹೇಳ್ಬೋದು. ಏನಂದ್ರೆ ಡಾಮಿನೆಂಟ್ ಮೌಂಟಿಂಗ್ ಅಂತ ಕರಿತೀವಿ. ನೀವು ನೋಡಿರ್ತೀರಾ, ಈಗ ಲಂಗೂರ್ಸು ಅಥವಾ ಬಾನೆಟ್ ಮ್ಯಾಕ್ಯಾಕ್ಸು ಅಥವಾ ಬಾನೆಟ್ ಮ್ಯಾಕ್ಯಾಕ್ ಕೋತಿಗಳು ಮತ್ತೆ ಲಯನ್ಟೆಲ್ ಮ್ಯಾಕ್ಯಾಕ್, ನಮ್ಮ ಸಿಂಗ್ಲಿಕಾ ಅಂತ ಹೇಳ್ತೀವಿ, ಇದು ಮೇಟಿಂಗ್ ಆಗುತ್ತೆ ಅಂತ ಒಂದು ಸುಮ್ಮನೆ ನ್ಯೂಸ್ ಎಲ್ಲ ನೋಡಿರ್ತೀವಿ. ಇದು ಮೇಟಿಂಗ್ ಬಿಹೇವಿಯರ್ ಅಲ್ಲ, ಇದು ಮೌಂಟಿಂಗ್ ಬಿಹೇವಿಯರ್ ಅಂತ. ಏನ್ ಮಾಡ್ತಿದ್ದು, ನಾನು ನೀನೇ ಡಾಮಿನೇಟ್ ಮಾಡ್ತಿದ್ದೀನಿ, ನಾನು ನಿನ್ಗಿಂತ ಡಾಮಿನೇಟ್ ಅಂತ ಮಾಡೋಂಥದ್ದು. ಇದು ಮೇಟಿಂಗ್ ಆಗೋಂಥದ್ದಲ್ಲ, ಡಾಮಿನೇಟ್ ಮೌಂಟಿಂಗ್ ಅಂತ ಕರಿತೀವಿ. ಇದು ಮೇಲ್ಗಳಲ್ಲಾಗುತ್ತೆ, ಇಂಟರ್ನಲ್ ಟ್ರೂಪಲ್ಲೇನೆ, ಬಿಟ್ವೀನ್ ದ ಟ್ರೂಪೇನೆ ಇದೇನಾಗುತ್ತೆ, ಮೇಲ್ಗಳಲ್ಲಿ ಡಾಮಿನೇಟ್ ಮೌಂಟಿಂಗ್ ಆಗುತ್ತೆ, ಫೀಮೇಲ್ ಡಾಮಿನೇಟ್ ಮೌಂಟಿಂಗ್ ಮಾಡುತ್ತೆ. ಇದು
ಒಂದು ಆಗಂತ ಡಾಮಿನೆಂಟ್ ಮೌಂಟಿಂಗ್ ಕ್ಯಾರೆಕ್ಟರ್ಸ್ಗಳು. ಇದಿಷ್ಟು ನಮ್ಮಲ್ಲಿ ಬಾನೆಟ್ ಮೆಕಾಕಲ್ ಆಗಂತ ಕಮ್ಯುನಿಕೇಶನ್ಸ್. ಸೊ ಕೋತಿಗಳಲ್ಲಿ ಮರಿ ಮಾಡೋ ಪ್ರಕ್ರಿಯೆ ಎಲ್ಲ ಗೊತ್ತಿರುವಂಥದ್ದೇ. ಬಟ್ ಆದ್ರೆ ಅದಾದ್ಮೇಲೆ ಮಗುನ ಹೇಗೆ ಪ್ರೊಟೆಕ್ಟ್ ಮಾಡುತ್ತೆ, ಎಷ್ಟು ದಿನಗಳವರೆಗೆ ಇಟ್ಕೊಳ್ಳುತ್ತೆ, ಅಥವಾ ಹೊರಗೆ ತಳ್ಳುತ್ತಾ ನೀನು ಹೋಗು ನೀನೇ ಬದುಕು ಅನ್ನೋ ರೀತಿಯಾಗಿ, ಅಥವಾ ಗ್ರೂಪಲ್ಲೇ ಇಟ್ಕೊಳ್ಳುತ್ತಾ? ಒಂದ್ಸಲಿ ಮೇಟಿಂಗ್ ಆದ್ಮೇಲೆ ಮರಿಗಳಾಗುತ್ತೆ. ಮರಿಗಳು ಯಾವಾಗ ಆಗುತ್ತೆ ಅಂದ್ರೆ 165ರಿಂದ 170 ದಿನ ಅದರದ್ದು ಗರ್ಭಾವಧಿ, ಜಸ್ಟೇಷನ್ ಪೀರಿಯಡ್ ಅಂತ ಹೇಳ್ತೀವಿ. ಈ ಟೈಮಲ್ಲಿ ಮರಿಗಳಾಗುತ್ತೆ. ಹುಟ್ಟಿದಂಥ ಮರಿಗಳು ತಾಯಿನೇ ತುಂಬಾ ಡಿಪೆಂಡ್ ಆಗಿರ್ತವೆ. ಅದ್ರ ನೀವು ನೋಡಿರ್ಬೋದು, ತಾಯಿಯ ಹೊಟ್ಟೆ ಭಾಗದಲ್ಲಿ ಯಾವಾಗಲೂ ಕಚ್ಕೊಂಡಿರುವಂಥದ್ದು, ಹಾಲು ಕುಡಿಯುವಂಥದ್ದು. ಈ 1 ವರ್ಷದವರೆಗೂ ಇದು ಲ್ಯಾಕ್ಟೇಷನ್ ಪೀರಿಯಡ್ ಇರುತ್ತೆ. ಅಂದ್ರೆ ಹಾಲು ಕುಡಿಸೋದು, ಜೊತೆಲಿ ಬೇರೆ ಬೇರೆ ಪಾಠಗಳನ್ನ ಹೇಳ್ಕೊಡೋದು ಮಾಡ್ತಾರೆ. ಇದಾದ್ಮೇಲೆ ಹೆಣ್ಮರಿ ಹುಟ್ಟಿದ್ರೆ ತನ್ನ ತಾಯಿ ಜೊತೆನೆ ಅದು ಕಂಟಿನ್ಯೂ ಆಗುತ್ತೆ, ಜೊತೆಗೆ ಜೊತೆಲೆ ಕಂಟಿನ್ಯೂ. ಗಂಡು ಮರಿ ಆದ್ರೆ ಏನಾಗುತ್ತೆ, ಒಂದು 3 ರಿಂದ 4, 5 ವರ್ಷದಲ್ಲಿ ಏನಾಗುತ್ತೆ, ಇದು ಗ್ರೂಪ್ನ ಬಿಟ್ಟು ಬೇರೆ ಗ್ರೂಪ್ಗೆ ಹೋಗುವಂಥದ್ದು, ಟ್ರೂಪ್ನ ಬಿಟ್ಟು ಬೇರೆ ಟ್ರೂಪ್ಗೆ ಹೋಗುವಂಥದ್ದು ಆಗುತ್ತೆ. ಇಲ್ಲಾಂದ್ರೆ ಅದೇ ಟ್ರೂಪಲ್ಲಿ ಇರೋಂಥದ್ದು ನಾವು ನೋಡಿದ್ವಿ. ಈಗ ಏನಾಗುತ್ತೆ, ಇದರಲ್ಲಿ ಏನಾಗುತ್ತೆ, ಮಲ್ಟಿಲೀನಿಯಲ್ ನಾನು ಆಗ್ಲೇ ಹೇಳಿದ್ನಲ್ಲ, ಇದರಲ್ಲಿ ಹೆಣ್ಮರಿಗಳಾದ್ರೆ ತನ್ನ ಹುಟ್ಟಿದಂಥ ಟ್ರೂಪಲ್ಲೇನೆ ಇದು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ತಾಯಿ ಇದು ನೆಕ್ಸ್ಟ್ ಪೊಸಿಷನ್ ತಗೊಳ್ತಾ ಹೋಗ್ತದೆ. ಬಟ್ ಗಂಡುಗಳಲ್ಲಿ ಸಪ್ರೇಟ್ ಆಗ್ತಾ ಹೋಗುತ್ತೆ. ಇದೊಂದು. ಮತ್ತೆ ರಿಪ್ರೊಡಕ್ಷನ್ ಅಂತ ಬಂದಾಗ ಮೇಟಿಂಗ್ ಆಗುತ್ತೆ. ಮೇಟಿಂಗ್ ಆದ್ಮೇಲೆ ಏನಾಗುತ್ತೆ, ವೀನಿಂಗ್. ನೆಕ್ಸ್ಟ್ ವೀನಿಂಗ್ ಬಂದು 1 ವರ್ಷ 1.5 ವರ್ಷಕ್ಕೆ ಆಗುತ್ತೆ. ಮತ್ತೆ 2ನೇ ವರ್ಷಕ್ಕೆ ಇದು ಮತ್ತೆ ಈಟಿಗೆ ಬರುತ್ತೆ ಫೀಮೇಲ್, ಮತ್ತೆ ಮೇಟಿಂಗ್ ಆಗುತ್ತೆ. ಮತ್ತೆ ಇದೇ ಪ್ರೊಸೀಜರ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಬಟ್ ಯಾರಾದ್ರೂ ಪ್ರೆಡೇಟರ್ಸ್ ದಾಳಿ ಮಾಡಿದಾಗ ಯಾವ ತರ ಕೇರ್ ಮಾಡ್ತಾರೆ? ಸೊ ತುಂಬಾ ಇದಕ್ಕೆ ಮರಿಗಳಿಗೆ ಮೇಜರ್ ಪ್ರಿಡೇಟರ್ ಅಂದ್ರೆ ನಮ್ಮ ಹದ್ದುಗಳು ಅಂತ ಹೇಳ್ತೀವಿ ನಾವು. ಈಗ ಆಟ ಆಡ್ಬೇಕಾದ್ರೆ ಹದ್ದುಗಳು ಬಂದು ಎತ್ಕೊಂಡು ಹೋಗುವಂಥದ್ದು ನಮ್ಮಲ್ಲಿ ನಾವು ನೋಡ್ಲಿಕ್ಕೆ ಸಿಗ್ತದೆ. ನಮ್ಮಲ್ಲಿ ಚೇಂಜಬಲ್ ಹಾಕಿಗಲ್ ಅಂತ ಹೇಳ್ತೀವಿ, ಮತ್ತೆ ಕ್ರೆಸ್ಟೆಡ್ ಸರ್ಪಂಟಿಗಲ್. ಈ ಕಿಲ್ನ ತಗೊಂಡು ಹೋಗುವಂಥ ಕೇಸಸ್ಗಳು ಜಾಸ್ತಿ ಇರ್ತವೆ. ಮತ್ತೆ ಈ ಹೆಬ್ಬಾವುಗಳು ಇದನ್ನ ತಿನ್ನೋಂಥ ಇದಿರುತ್ತೆ. ಇದನ್ನ ತುಂಬಾ ಕೇರ್ ಮಾಡ್ತವೆ. ನಾನು ಆಗ್ಲೇ ಹೇಳ್ದಂಗೆ ಆಲ್ಫಾ ಇದು ಯಾವಾಗಲೂ ತಾಯಿ ಮರಿಗಳನ್ನ ಜೊತೆಲೆ ನೋಡ್ಕೊಂಡೇ ಇರುತ್ತೆ. ಇಲ್ಲಾಂದ್ರೆ ಕಿನ್ಶಿಪ್ ಅಂತ ಹೇಳ್ತೀವಿ, ಅದ್ರದ್ದು ಹಳೆ ಮರಿಗಳಾಗಿರ್ಬೋದು, ಅಥವಾ ಚಿಕ್ಕಮ್ಮ ಅಥವಾ ಆಂಟಿ ಇವ್ರುಗಳು ಇದನ್ನ ಕೇರ್ ಮಾಡ್ತಿರ್ತಾರೆ. ಇದು ಕೋತಿಗಳಲ್ಲಿ ಮೇಜರ್ ಆಗಿ ಲರ್ನಿಂಗ್ ಸರ್ ಹೇಗೆ ಹೇಳ್ಕೊಡೋದು? ಅದೇ ಸೇಮ್ ಲರ್ನಿಂಗ್ ಏನಂದ್ರೆ, ನಾವೀಗ ನೀವು ಎಲ್ಲ ಕೇಳಿದಿರ ಮರಕೋತಿ ಆಟ, ನಾವೆಲ್ಲ ಚಿಕ್ಕ ಹುಡುಗರಲ್ಲಿ ಆಟ ಆಡ್ತಿದ್ವಿ. ಇದೇ ತರ ಏನಾಗುತ್ತೆ, ಮಲ್ಟಿ ಫೀಮೇಲ್ಸ್ ಮರಿಗಳು, ಅದ್ರ ಮರಿಗಳು ಇವೆಲ್ಲ ಸೇರ್ಕೊಂಡು ಆಟ ಆಡ್ತಾ ಇರ್ತವೆ. ಈ ಆಟ ಆಡ್ಬೇಕಾದ್ರೆ ಬಿಹೇವಿಯರಲ್ ಸ್ಟಡೀಸ್ಗಳು, ಬೀಳೋದಾಗ್ಲಿ, ಹೇಳೋದಾಗ್ಲಿ, ಮರ ಹತ್ತೋದಾಗ್ಲಿ, ಹೆಂಗೆ ಹ್ಯಾಂಗ್ ಮಾಡ್ಬೇಕು, ಹೆಂಗೆ ಗ್ರಿಪ್ ಅಲ್ಲಿ ಇಟ್ಕೋಬೇಕು, ಏನೇನ್ ತಿನ್ಬೇಕು ತಿನ್ಬಾರ್ದು, ಇವೆಲ್ಲ ಆ ಟೈಮಲ್ಲೇನೆ ಒಂದು ಸೋಷಲ್ ಆಗಿ ಕಲಿಯಂತ ಒಂದು ಪಾಠಗಳಿತ್ತು. ಇದೊಂಥರ ಸ್ಕೂಲ್ ತರ ಇದು.